ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಇಲ್ಲೇ ನಾವು ಅತ್ತೆ ಮನೇಲಿ ಇರೋದ್ರಿಂದ ಪಲಾವ್ ಮಾಡಿದ್ದೀವಿ. ನೋಡ್ರಿ, ಇಲ್ಲಿ ಮಂಜಪ್ಪರ ಬ್ಯಾಟಿಂಗ್ ಶುರು. ನನ್ನ ತಟ್ಟೆ ಅಲ್ಲೈತೆ. ಅವ್ರು ಸೇವ್ ಹಾಕ್ಕೊಂಡಿದ್ದಾರೆ. ಅವ್ರು ಶೀತ ಆಗಿರೋದ್ರಿಂದ ಅವ್ರು ತಿನ್ನಲ್ಲ. ನಾನು ಮೊಸರು ಹಾಕ್ಕೊಂಡಿದ್ದೀನಿ. ಚಾ ಐತಮ್ಮ. ಮತ್ತೆ ಟೀ ಹಾಕ್ಕೊತಾ ಇದ್ದಾರೆ ನೋಡಿ. ಇವಾಗ ನಾಷ್ಟ ಮಾಡ್ತಿದ್ದೀವಿ. ಬನ್ನಿ ನಾಷ್ಟ ಮಾಡೋಣ. ಇನ್ನು ಉಳ್ಕಿದ ಕೆಲಸ ಆಮೇಲೆ ತೋರಿಸ್ತೀನಿ. ಈಗಿಲ್ಲಿ ನಮ್ಮ ಮನೆಯಿಂದ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಅಂದರೆ ನಮ್ಮ ಅತ್ತೆ ಮನೆಯಿಂದ ಹೊರಡ್ತಾ ಇದ್ದೀವಿ. ಅಲ್ಲಿ ಬೆಳಗಾವಿ ನಮ್ಮ ಮನೆಯೇ, ಅದು ನಿಮಗೆ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ನಾವಿವಾಗ ಬೆಳಗಾವಿ ಹೊಂಟ್ತಾ ಇದ್ದೀವಿ ನೋಡಿ. ಬನ್ನಿ, ಬ್ಯಾಗ್ ತಗೊಳ್ಳಿ. ಮಳೆ ಬರಂಗಾಗ್ತಿದೆ, ಅದಕ್ಕೆ ಸಂಜೆ ಅಲ್ವಾ ಹೊಡ್ತಾ ಇದ್ದೀವಿ. ನಾಯಿ ಹೇಳ್ತೀವಿ. ನಮ್ಮ ದೊಡ್ಡಕ್ಕ ಮನೆ ನಾಯಿ ಒಂದು ಕಟ್ಟಿದ್ದೀವಿ ನೋಡ್ರಿ. ಇದ್ರ ವಯಸ್ಸು 12 ವರ್ಷ ನೋಡ್ರಿ. ಇದಕ್ಕೆ 12 ವರ್ಷ, ತುಂಬ 13ನೇ ವರ್ಷ ರನ್ನಿಂಗು. ಹೆಂಗಿದೆ ಬಾ. ಹಲೋ ಫ್ರೆಂಡ್ಸ್, ಹೊರಟಿದ್ದೀವಿ ನೋಡಿ ಬೆಳಗಾಂಗೆ. ಗಾಡಿ ಓಡಿಸ್ಕೊಂಡ ಮಾತಾಡ್ತಿದ್ದೀನಿ. ಬೈಕ್ ಮೇಲೆ ಇದ್ದೀನಿ. ನಾನಂತೂ ಬೈತಾ ಇದ್ದೀನಿ. ಇವಳು ಬೈತಾ ಇದ್ದಾಳೆ. ಇವಳಿಗೆ ಹೆಂಗೆ ಗೊತ್ತು ನಾನು ಹೆಂಗೆ ಓಡಿಸ್ತೀನಿ. ಇಲ್ಲಿ ಮಳೆ ಇಲ್ಲ, ಅಲ್ಲಿ ಸಖತ್ತು ಮಳೆ. ಇವಾಗ ಇಲ್ಲಿ ಸ್ಟಾರ್ಟು. ರೋಡ್ನಿಂದ ಬಾಯಿ ಹೊಡಿತಾನೆ. ನನಗೆ ಮಕ್ಕಕ್ಕಷ್ಟೇ ಮಳೆ ಹೊಡಿತಾ ಇತ್ತು. ಇವ್ರು ಮಾತ್ರ ಪ್ಯಾಕಪ್. ಸರಿ ಫ್ರೆಂಡ್ಸ್, ಬಿಸಿ ಬಿಸಿ ಟೀ ಮಾಡ್ತೀನಿ ತಡೀರಿ. ನೋಡಿ ಫ್ರೆಂಡ್ಸ್, ಮಳೇಲಿ ನೆನ್ಕೊಂಬಂದಿದ್ವಲ್ಲ, ಬಂದು ಟೀ ಮಾಡಿಕೊಟ್ಟೆ ನೋಡ್ರಿ. ಅವ್ರು ಟೀ ಕುಡಿತಾ ಇದ್ದಾರೆ. ನಾನು ಟೀ ಇಟ್ಕೊಂಡಿದ್ದೀನಿ, ಈಗ ಕುಡಿಬೇಕು. ಅಲ್ಲೇ ಎಲ್ಲಾದರೂ ದಾರಿಯಲ್ಲಿ ನಿಲ್ಲಿಸಿ ಕುಡಿಯೋಣ ಅಂತ ಇದ್ವಿ. ಮಳೆ ಜೋರು ಬರೋದಕ್ಕೆ ಇವ್ರಿಗೆ ಹೇಳ್ಬಿಟ್ಟೆ, ಎಲ್ಲೆಲ್ಲೂ ನಿಲ್ಲಿಸ್ಬೇಡ್ರಿ, ಬೇಡ ಫಸ್ಟ್ ಮನೆಗೆ ಹೋಗೋಣ ಅಂಥೇಳಿ ಮನೆಗೆ ಫಸ್ಟ್ ಬಂದು ಮನೆ ಸೇರಿದ್ವಿ. ಈಗ ಟೀ ಕುಡಿತಾ ಇದ್ದೀವಿ ನೋಡಿ. ಇವರು ಚಳಿಯಲ್ಲಿ ಹೆಂಗೆ ಟೀ ಕುಡಿತಾ ಇದ್ದಾರೆ. ಬನ್ನಿ ಟೀ ಕುಡಿಯೋಣ. ನೋಡಿ ಫ್ರೆಂಡ್ಸ್, ಬೇಗ ಹೋಗಿದ್ವಲ್ಲ ನಮ್ಮ ಅತ್ತೆ ಮನೆ, ಅಂದರೆ ನಮ್ಮ ಮನೆಗೆ ಹೋಗಿದ್ವಲ್ಲ, ಹಾಗಾಗಿ ಅಲ್ಲಿಂದ ನಮ್ಮ ಅತ್ತೆ ಕೊಟ್ಕೊಳ್ಸಿರೋದು. ಮತ್ತು ನಾವು ಹೊಲದಲ್ಲಿ ಹೋಗಿ ಹರಿದಿದ್ದು. ನಮ್ಮ ಹೊಲದಲ್ಲೇ ಇರೋವೆ ಇಷ್ಟು ಐಟಮ್ಸ್ ನೋಡಿ. ಅಷ್ಟೇ ಸೊಪ್ಪು ತೊಗೊಂಬಂದ್ವಿ. ಒಟ್ಟು ಒಂದು 2-3 ದಿವ್ಸಕ್ಕೆ ಮೇಂಟೈನ್ ಆಗುತ್ತೆ ಫ್ರೆಂಡ್. ಒಳ್ಳೆ ಹೆಲ್ತಿ ಆಯ್ತು. ಇದ್ರ ಥರ ಬಸ್ಲೆ ಸೊಪ್ಪು ತಂದಿದ್ದೀನಿ ನೋಡ್ರಿ. ಆಮೇಲೆ ನೆಕ್ಸ್ಟು ಮುಳುಗಾಯಿ, ಅಂದರೆ ಬದನೆಕಾಯಿ ನೋಡಿ. ಇದು ನಾನು ಶಿವಮೊಗ್ಗದಿಂದ ಬೀಜ ತಂದು ಕೊಟ್ಟಿದ್ದೆ ಫ್ರೆಂಡ್. ಸೂಪರಾಗಿ ಬಂದಿದೆ, ಚೆನ್ನಾಗಿ ಕಾಯಿ ಬಿಡುತ್ತೆ ಮಾತ್ರ ಇದು. ಅದರಲ್ಲಿ ಒಂದು 5 ಹರ್ಕೊಂಬಂದಿದ್ದೀನಿ. ಆಮೇಲೆ ಬೆಂಡೆಕಾಯಿ ನೋಡಿ, ಫ್ರೆಶ್. ಒಟ್ಟು ನಮ್ಮ ಹೊಲದಲ್ಲ ತುಂಬ ಟೇಸ್ಟಾಗಿರುತ್ತೆ. ಬೆಂಡೆಕಾಯಿ ಹರ್ಕೊಂಬಂದಿದ್ದೀನಿ. ಆಮೇಲೆ ಇದು ಬೀನ್ಸು ನೋಡಿ, ಎಷ್ಟು ಫ್ರೆಶ್ಶಾಗಿ ಎಳೆಯದು ಬೀನ್ಸು. ಪಲ್ಯ ಮಾಡೋದಕ್ಕೆ ಸೂಪರಾಗಿರುತ್ತೆ, ರೊಟ್ಟಿ ಜೊತೆಗೆಲ್ಲ, ಚಪಾತಿ ಜೊತೆಗೆ ಅಂತೇಳಿ ತಂದಿದ್ದೀನಿ. ಇದು ಒಟ್ಟು ಒಂದೊಂದು ಇದಕ್ಕೆ. ಆಮೇಲೆ ಕರ್ಬೇವು ಸೊಪ್ಪು. ನಾನು ಜಾಸ್ತಿ ಕರ್ಬೇವು ಸೊಪ್ಪು ಯೂಸ್ ಮಾಡ್ತೀನಲ್ಲ, ಹಾಗಾಗಿ ಫ್ರೆಶ್ ಕರ್ಬೇವು ಸೊಪ್ಪು. ಆಮೇಲೆ ಇಲ್ಲಿ ನೋಡಿ ಮೆಣಸಿನ್ಕಾಯಿ ಹೇಗಿದೆ. ಮೆಣಸಿನ್ಕಾಯಿ ದೊಡ್ಡ ಒಟ್ಟಲ್ಲಿ ಹೋದರೆ ಸುಮ್ಮನೆ ಬರಲ್ಲ ಫ್ರೆಂಡ್ಸ್. ಏನಾದರೂ ನಮ್ಮ ಅತ್ತೆ ಹಾಕಿ ಬೆಳೆಸಿರ್ತಾರೆ ಹೊಲದಲ್ಲಿ, ನಾವು ಅದನ್ನು ತೊಗೊಂಡು ಬರ್ತೀವಿ. ಆಮೇಲೆ ಇದು ಪುಂಡಿ ಪಲ್ಯ, ಪುಂಡೆ ಸೊಪ್ಪು ಅಂತೀವಿ ನಾವು ನೋಡಿ. ಈ ಪುಂಡಿ ಪಲ್ಯ ಮಾಡೋದು ವಿಡಿಯೋ ಮಾಡಿ ಹಾಕ್ತೀನಿ, ಆದರೆ ಈಗ ಸೊಪ್ಪು ತೋರಿಸ್ತಾ ಇದ್ದೀನಿ ನೋಡಿ. ಒಟ್ಟು ಒಂದು 7-8 ಥರದ ಮೇಲೆ ತೊಗೊಂಬಂದಿದ್ದೀನಿ. ಆಮೇಲೆ ಇದು ಕಾಕಿ ಸೊಪ್ಪು ನೋಡಿ. ಇದರಲ್ಲಿ ಕಾಕಿ ಹಣ್ಣು ಬಿಡುತ್ತಲ್ಲ, ಕಾಕಿ ಸೊಪ್ಪು ಈ ಥರ ನೋಡಿ. ಇದೇ ಕಾಕಿ ಸೊಪ್ಪು. ಇದ್ರ ಪಲ್ಯ ಮಾಡ್ಕೊಳ್ಳೋಕ್ಕೋಸ್ಕರ ಇದು ತಂದಿದ್ದೀನಿ. ಇದು ನೆನ್ನೆ ನಾನು ಹೊಲದಲ್ಲಿ ಕಿತ್ತಿದ್ದು ನಾನೇ, ಆದರೆ ಅವಾಗ ತೋರ್ಸೋಕ್ಕಾಗಲಿಲ್ಲ, ಬತ್ತದಂಗೆ ಆಗಿದೆ. ಇವಾಗ ಮಾಡ್ತೀನಿ. ಈಗ ಅಡುಗೆ ಮಾಡಬೇಕಲ್ಲ, ಹೆಂಗಿದ್ರು ಬಂದಿದ್ದೀವಲ್ಲ ಇವಾಗಿನ್ನು. ಈಗ ಇದನ್ನು ಮಾಡ್ತೀನಿ, ಮಾಡಿ ತೋರಿಸ್ತೀನಿ. ಆಮೇಲೆ ಇದು ಬಂದು
ಇದು ಸ್ವಲ್ಪ ಹರ್ಕೊಂಡ್ ಅಗ್ನಿ ಬೆಳ್ಳಿ ಅಂತೇಳಿ. ಇದು ಈ ಕಾಲು ಮೊಣಕಾಲೆಲ್ಲ ಇಟ್ಕೊಳತ್ತಲ್ಲ ಫ್ರೆಂಡ್ಸ್, ಇದು ಬಳ್ಳಿ ತರ ಇರುತ್ತೆ, ಹೊಲದಲ್ಲಿ ಎಲ್ಲ ಕಡೆ ಇರುತ್ತೆ ಸುಮ್ಮನೆ. ಇದು ಅಗ್ನಿ ಬಳ್ಳಿ ಅಂತ. ನೆಕ್ಸ್ಟ್ ವಿಡಿಯೋ ಇದನ್ನೇ ಮಾಡಿ ತೋರಿಸ್ತೀನಿ. ಇದರಿಂದ ತುಂಬಾ ಉಪಯೋಗ ಐತೆ, ಇದನ್ನ ಮಾಡೋಣ. ಅದಕ್ಕೋಸ್ಕರ ಇದನ್ನ ರಸಂ ಮಾಡೋಣ ಅಂತೇಳಿ ತಂದಿದ್ದೀನಿ. ಯಾಕಂದ್ರೆ ನಮ್ಮ ಮನೆಯವ್ರು ಗಾಡಿ ಓಡಿಸ್ತಾರಲ್ಲ ಜಾಸ್ತಿ, ಅವ್ರಿಗೆ ಕಾಲು ನೋವು ಬರುತ್ತಲ್ಲ, ಅದಕ್ಕೋಸ್ಕರ ಮಾಡೋಣ ಅಂತ ತಂದಿದ್ದೀನಿ. ಇದು ರಸಂ ಮಾಡೋದು. ಇಷ್ಟು ಐಟಮ್ ನೋಡಿ ಫ್ರೆಂಡ್ಸ್, ಎಷ್ಟು 1 2 3 4 5 6 7 8 9 ಥರ ಐಟಮ್ಸ್ ತಂದಿದ್ದೀನಿ. ಈ ವಾರ ಎಲ್ಲ ಮೇಂಟೈನ್. ಇದು ಸಿಟಿಯಲ್ಲೆಲ್ಲ ದುಡ್ಡು ಕೊಟ್ಟು ತುಂಬ ಕೊಂಡ್ಕೊಳಕ್ಕಾಗಲ್ಲ, ಅದರಲ್ಲೂ ಇಷ್ಟು ಫ್ರೆಶ್ ಆಗಿ ಸಿಗಲ್ಲ. ಸರಿ ಫ್ರೆಂಡ್ಸ್, ನಿಮಗೆ ತೋರ್ಸೋಣ ಅಂತೇಳಿ ತೋರಿಸಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ತರಕಾರಿಯಲ್ಲಿ ನಿಮಗೆ ಯಾವ್ದು ಇಷ್ಟ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಬಾಯ್.